ನೀಡ್ತಾ ಇದ್ದೀವಿ ಇಲ್ಲಿ. ಸೊ ಅಂಥ ಚಿಕಿತ್ಸೆಗಳು ನೀವು ಪಾಲ್ಗೊಂಡಿದ್ದೀರಿ. ಎಷ್ಟೋ ಜನ ನಿಮ್ಮ ಏನು ಯೋಗ ಆ್ಯಂಡ್ ಬೆಲ್ಟ್ ಥೆರಪಿಯೋ ಅಥವಾ ಮಾಡರ್ನ್ ಚಿರೋಪ್ರ್ಯಾಕ್ಟಿಕ್ ಯೋಗಿಕ್ ಥೆರಪಿಯೋ ಕೊನೆಯ ದಿವಸದೊಳಗೆ ಅದಿರಿ ಕೆಲ ಮಂದಿ. ನೀವು ನಾಳೆಗೆ ಹೊರಡ್ತೀರಿ. ಸೊ ನೋಡೋಣಂತೆ. ಯೂಶ್ವಲಿ ಪ್ರತಿಯೊಂದು ಶಿಬಿರ ನಡೆದಾಗ ಗುರೂಜಿಯವರು ಕೇವಲ 6ರಿಂದ 7 ದಿವಸ ಮಾತ್ರ ತೊಗೊಂತಾರೆ. ಇದು 7ನೇ ದಿವಸ ಕಾಣುತ್ತೆ ಈಗಾಗಲೇ. ನೋಡೋಣ. ಸೊ ಕೆಲವು ಜನ ಇರ್ತಾಯಿದ್ದೀರಿ, ಕೆಲವು ಜನ ಹೋಗ್ತಾ ಇದ್ದೀರಿ. ಯಾರು ಚಿಕಿತ್ಸೆಯನ್ನು ಮುಗಿಸ್ಕೊಂಡು ಹೋಗ್ತಿರೋ, ಇದು ಒಂದು ಜೀವನ ವಿಧಾನವನ್ನು ನಿಮಗೆ ಏನಾದರೂ ತೊಂದರೆ ಆದಾಗ ಹೇಗೆ ಅದರೊಂದಿಗೆ ಬದುಕಬೇಕು ಅನ್ನೋದನ್ನು ಟ್ರೈನಪ್ ಮಾಡ್ತಾಯಿದ್ದೀವಿ. ಮನೆಗೆ ಹೋದ್ಮೇಲೆ ಕಮ್ಮಿ ಆಗೈತೆ ಅಂತ ತಿಳ್ಕೊಂಡು ಪಟ ಬಿಡಬೇಡ್ರಿ. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು. ಮುಖ್ಯವಾಗಿ ಅಂತಂದರೆ ಆಹಾರ ವಿಹಾರಗಳಲ್ಲಿ ಬದಲಾವಣೆ ಮಾಡ್ಕೋಬೇಕು. ಋತುಗಳಿಗೆ ತಕ್ಕಂತೆ, ಋತುಚರ್ಯಕ್ಕೆ ತಕ್ಕಂತೆ ನೀವು ಊಟ ಮಾಡಬೇಕಾಗತ್ತೆ. ನಾ ಹೇಳಿದ್ನಲ್ಲ, ನಿದ್ದೆ ಸರಿಯಾಗಬೇಕು. ಒಂದು ಬರೀ ನಿದ್ದೆ ಕಡಿಮೆ ಆತಪ್ಪ ಜಡ್ಡು ಶುರು ಹಾಕೋ. ನಿದ್ದೆ ಕಮ್ಮಿ ಆಗ್ತಿಲ್ಲೋ ಬಾಡಿ ಒಳಗೆ ಹೀಟ್ ಶುರು ಆಗುತ್ತೆ, ಉಷ್ಣ ಶುರು ಆಗುತ್ತೆ. ಉಷ್ಣ ಯಾವಾಗ ಶುರು ಆಗುತ್ತೆ? ಕಾನ್ಸ್ಟಿಪೇಷನ್ ಶುರು ಆಗುತ್ತೆ. ಸಂಡಾಸ ಸಾಫ್ ಆಗೋದಿಲ್ಲ. ಯಾವಾಗ ಬಾಡಿ ಹೀಟ್ ಆಗುತ್ತೆ ಕಾನ್ಸ್ಟಿಪೇಷನ್ ಶುರು ಆಗುತ್ತೆ. ಕಾನ್ಸ್ಟಿಪೇಷನ್ ಯಾವಾಗ ಶುರು ಆಗುತ್ತೆ? ಊಟ ರುಚಿ ಆಗೋದಿಲ್ಲ. ಅದ್ರ ಜೊತೆಗೆ ನೀವು ಯಾವಾಗ ಪ್ರೆಷರ್ ಕೊಟ್ಟು ಸಂಡಾಸ್ ಮಾಡೋಕ್ಕೆ ಶುರು ಮಾಡ್ತೀರಿ, ಜಡ್ಡು ಶುರು ಆದಂತ ತಿಳ್ಕೊ. ಮೂಲವ್ಯಾಧಿ ಶುರು ಆಗುತ್ತೆ. ಪಿಷರು, ಪಿಸ್ತೂಲ ಇವೆಲ್ಲ ಶುರು ಆಕ್ಕವು. ಅದು ಹೇಳ್ತಿರೋ ಸಂಕಟ. ಹೊರಗಿನ ತಲೆನೋವು ಬಂತಪ್ಪ ಅಂತ ಗೊತ್ತಾಗುತ್ತೆ. ಆದರೆ ಅದು ಕುಂಡಿ ನೋವು ಅಂತಾರೆ ಅದಕ್ಕೆ. ಮೂಲವ್ಯಾಧಿಗೆ ಕುಂಡಿ ನೋವು ಬಂದರೆ ಯಾರು ಮುಂದೆ ಹೇಳ್ಕೊತೀರಿ? ಒಬ್ಬರು ಒದ್ದಾಡಬೇಕು. ಎಷ್ಟು ಒತ್ತಡ ಹಾಕ್ತಾರೆ, ತಿರುಗ್ತಾರೆ, ಮಲ ವಿಸರ್ಜನೆಯೇ ಆಗೋದಿಲ್ಲ. ಈ ಥರದ ಸ್ಥಿತಿ ತಂದ್ಕೋಬೇಡ್ರಿ. ಅದಕ್ಕೆ ಮಲ ವಿಸರ್ಜನೆ ಸರಿ ಆಗಲಿಕ್ಕೆ ಹೆಚ್ಚು ನೀರು ಕುಡೀರಿ. ಆಹಾರ ಪದಾರ್ಥಗಳು ನಿಮಗೆ ಯಾವುದು ಒಗ್ತದನ್ನು ನೋಡ್ಕೊರಿ. ನೀರಂತೂ ಹೆಚ್ಚು ಕುಡಿಲೇಬೇಕು. ನೀರು ಕಮ್ಮಿ ಕುಡಿದ್ರೆ ಮತ್ತೆ ಹೀಟ್ ಆಗುತ್ತೆ. ಇದನ್ನು ನೋಡ್ಕೋಬೇಕು. ಟೋಟಲಿ ಹೇಳಬೇಕಂದ್ರೆ ಒಂದು ಗಾದೆ ಮಾತು ಬರ್ತದೆ ಆಯುರ್ವೇದದೊಳಗೆ, ಶ್ಲೋಕದೊಳಗೆ. ಆಹಾರ ಶುದ್ಧವು, ಶುದ್ಧವಾದ ಆಹಾರ ತಗೋಬೇಕು. ಆಹಾರ ಶುದ್ಧವು ಸತ್ವಶುದ್ಧವು. ಆಹಾರ ಶುದ್ಧವು ಸತ್ವಶುದ್ಧವು. ಸತ್ವಶುದ್ಧವು ಚಿತ್ತಶುದ್ಧವು. ಚಿತ್ತಶುದ್ಧವು ಸಂಕಲ್ಪ ಶುದ್ಧವು. ಯಾವಾಗ ಸಂಕಲ್ಪ ಶುದ್ಧ ಆಗ್ತದೆ ಭಗವತ್ ಪ್ರಾಪ್ತಿ ಆಗ್ತದೆ ಅಂತ ಮಾತು ಬರ್ತದೆ. ಏನು ಹೇಳಿದ್ರು ಅವರು? ಆಹಾರ ಶುದ್ಧಿ ಇರಬೇಕು. ನಮ್ಮ ತಪ್ಪಿದ್ದ ಆಹಾರ ಪದ್ಧತಿ ಒಳಗೆ ನಾಲಗೆಯ ಕಟ್ಟಿದನು ಕಾಲಂಗೆ ದೂರಿಹನು. ಯಾರು ನಾಲ್ಗೆ ಕಟ್ತಾರ ಅವ ಯಮನಿಗೆ ದೂರ ಇರ್ತಾನಂತ. ಹೌದಾ? ನಾಲಿಗೆಯ ಕಟ್ಟಿದನು. ನಾಲಿಗೆಗೆ ಏನ್ರಿ ಇವರು ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಅದನ್ನು ತಿನ್ನಬೇಕು ಅನಿಸುತ್ತೆ. ಅದು ತಿಂದ ಮಾಡ್ಕೊಂಡಿದ್ದು ನಾವು. ಅದು ತಿಂದ ಮಾಡ್ಕೊಂಡಿದ್ದು ನಾವು. ಹೆಚ್ಚಾಗಿ ಎಲ್ಲರಿಗೂ ಇಷ್ಟವಾದ ಪದಾರ್ಥ ಕರೆದದ್ದು ಬಜ್ಜಿ, ಮಿರ್ಚಿ ಭಾಳ ಇಷ್ಟ. ಹೌದಾ? ಎಂಥ ಎಣ್ಣೆ? ಶುದ್ಧವಾದ ಎಣ್ಣೆ ತೊಗೊಂಬರ್ಬೇಕಾದ್ರೆ ಚಾಲೆಂಜ್ ಕೊಡ್ತೀನಿ. ಇಲ್ಲವೇ ಇಲ್ಲ. ಗಾಣ ತೋರಿಸ್ತಾರೆ, ಗ್ರಾಮೋದ್ಯೋಗ ಅಂತಾರೆ. ಗಾಣ ಇರ್ತೈತೆ, ಅದರ ತೆಗಿತಾರೆ, ಮತ್ತು ಅದರ ಮಿಶ್ರ ಮಾಡೇ ಕೊಡ್ತಾರೆ. ಹೌದು. ಕಾರಣ ನೀವು ಯಾತಕಪ್ಪ ಅಂತಂದ್ರೆ 1 kg ಶೇಂಗಾಕ್ಕೆ 120 ರೂಪಾಯಿ ಐತಿ ಇವತ್ತು ಬೆಸ್ಟ್ ಶೇಂಗಾ. 1 kg ಎಣ್ಣೆ ಶೇಂಗಾ ಎಣ್ಣೆ ತೆಗಿಬೇಕಾದ್ರೆ 3.5ರಿಂದ 4 ಕಿಲೋ ಶೇಂಗಾ ಬೇಕು. ದೊಡ್ಡ ಶೇಂಗಾ ಇದ್ರೆ 3 ಕಿಲೋದಾಗ 1 ಕಿಲೋ ಎಣ್ಣೆ ಹೊಣ್ತದೆ. ಅಂದರೆ 360 ರೂಪಾಯಿ ತೆಗ್ಯಾಕ ಬೇಕಾಯ್ತು. ಅವ್ರಿಗೆ ಮಾಡೋ ಕೂಲಿ 60 ರೂಪಾಯಿ. 360 420 ರೂಪಾಯಿಗೆ ಅವ್ರಿಗೆ ಬೀಳ್ತದೆ. 420 ಕೊಟ್ಟು ತೊಗೊತೀರಿ ನೀವು? ಯಾರು? ಸಾಧ್ಯವೇ ಇಲ್ಲ.
ನೀವು ಮತ್ತೆ 200 ರೂಪಾಯಿ ಎಣ್ಣೆ ತೊಗೊಂತೀರಿ ಕ್ರೂಡ್ ಆಯಿಲನ್ನು. ಎಷ್ಟು ವರ್ಷದ ಜಗತ್ತಿನೊಳಗೆ ಅಂದ್ರೆ ನೀವು ಸತ್ರ ಸಾಯಿಲಿ ಅಂತಾರೆ ಅವರು. ಅವ್ರಿಗೇನು ಸಂಬಂಧ? ಅವ್ರ ಪೈಕಿ ಅವ್ರಿಗೆ ಏನಾದ್ರೂ ಅಟ್ಟ ದುಃಖ ಆಗುತ್ತೆ ಅವ್ರಿಗೆ. ನಿಮ್ಮಂಥ 1000 ಜನ ಸತ್ರು ತೋಟ ಏನು ಮಾಡೋದು? ರೊಕ್ಕ ಬೇಕು ಅವ್ರಿಗೆ, ರೊಕ್ಕ ಬೇಕು. ತಪ್ಪು ನಾವು ಮಾಡ್ತೀವಿ. ಅದಕ್ಕೆ ನೋಡ್ಕೋರಿ, ಶುದ್ಧವಾದ ಆಹಾರ ಸೇವಿಸ್ರಿ, ಆದಷ್ಟು ತರಕಾರಿ ಸೇವಿಸ್ರಿ. ಆದರೆ ನಾನದು ಹೆಂಗೆ ಹೇಳಿ? ಇವತ್ತು ನೀವು ಏನು ತಪ್ಪು ಮಾಡ್ತೀರಿ ಗೊತ್ತದನ್ನು? ಇದಕ್ಕೆ ಹೋಗ್ತೀರಿ, ಬಜಾರ್ಗೆ ಹೋಗ್ತೀರಿ, ಅವರು ನಿನ್ನೆ ತೊಗೊಂಬಂದಿರ್ತಾರೆ ಅವನ್ನ ಕಾಯಿಪಲ್ಲೆ, ನಿನ್ನೆ ತೆಗೆದಿರ್ತಾರೆ, ಇವತ್ತ ತರೋದಿಲ್ಲ. ನಿನ್ನೆ ರಾತ್ರಿ ತೆಗೆದಿರ್ತಾರ. ಯಾವುದು ಮೂಲಂಗಿ, ಪುಂಡಿ ಪಲ್ಲೆ, ಸಕ್ಕರಿಕಿ, ಅವು ಏನೇನು ರಾಜಗಿರಿ ಪಲ್ಯ ಏನಿದಾವಲ್ಲ, ತಪ್ಪಲ ಪಲ್ಯನೇ ನಿನ್ನೆ ಹರಿದಿರ್ತಾರ, ಸೌತೆಕಾಯಿ ನಿನ್ನೆ ಹರಿದಿರ್ತಾರ, ಟೊಮೆಟೊ ನಿನ್ನೆ ಹರಿದಿರ್ತಾರ. ಶಾಸ್ತ್ರ ಏನು ಹೇಳ್ತಪ್ಪ ಅಂದ್ರೆ, ಗಿಡದಿಂದ ಕೆತ್ತಿದ ಮೇಲೆ 15ರಿಂದ 20 ತಾಸೊಳಗೆ ಆ ಆಹಾರ ಪದಾರ್ಥಗಳನ್ನು ಬಳಸಬೇಕು ಅಂತ ಶಾಸ್ತ್ರ ಅದ. ಹೌದಾ? ಅವ್ರು ನಿನ್ನ ತಂದಿದ್ರ ಇವತ್ತು 9 ಗಂಟೆಗೆ ಅವ್ರು ಮಾರ್ಕೆಟ್ ತೊಗೊಂಬರ್ತಾರೆ. ಈಗಾಗಲೇ 15 ತಾಸು ಆಗೈತಿ. ಮುಂದೆ ನೀವು ಹೊಕ್ಕಿರಿ 12ಕ್ಕೆ ತೊಗೊಂಬರ್ತೀರಿ, ಇವತ್ತು ಬಳಸೋದಿಲ್ಲ, 4 ದಿವಸ ಇಡ್ತೀರಿ. ಸತ್ವದ ತಿಂತೀರಿ ನೀವು, ಸತ್ವ ಇಲ್ಲದ ತಿಂತೀರಿ. ಅದಕ್ಕೆ ಬಂದದ್ದು ಆಹಾರ ಶುದ್ಧವು ಸತ್ವ ಶುದ್ಧವು. ಸತ್ವವಾದ ಆಹಾರ ತೊಗೊಂಡ್ರಪ್ಪ ಅಂದ್ರೆ ಸತ್ವ ಸಿಗ್ತದೆ ನಿಮಗೆ. ಈಗ ಶೇಂಗಾ ಹಾಕಿದ್ರಪ್ಪ ಅಂದ್ರೆ ಎಣ್ಣೆ ಬರ್ತದ, ಉಸುಗ್ ಹಾಕಿದ್ರೆ ಎಣ್ಣೆ ಬರ್ತದ? ಉಸುಗ್ ಹಾಕಿದ್ರೆ ಎಣ್ಣೆ ಬರ್ತದ? ನೀವು ಹೊಟ್ಟೆಯಾಗ ಉಸುಗ್ ಹಾಕಕತ್ತೀರಿ, ಏನೇನು ಬಾತಿಗೆ ಬರ್ಲಾರ್ದು ಹಾಕಕತ್ತೀರಿ. 2-3 ದಿವಸ ಇಟ್ಟು ತಿಂತೀರಿ, ಅದು ಫ್ರಿಜ್ನಾಗ ಇಡ್ತೀರಿ. ಫ್ರಿಜ್ನಾಗ ಇಡ್ತೀನೋ ರೂಢಿ ಆಗ್ಬಿಟ್ಟೈತಿ ನಮಗೆ. ಅದೇ ಹಾಳು ಮಾಡಿದ್ದು ನಮ್ಮನ್ನು. ಯಾವಾಗ ಫ್ರಿಜ್ ಬಂದು ನಮ್ಮ ಆರೋಗ್ಯ ಕೆಟ್ಟು ಬಿಡ್ತು, ಯಾವಾಗ ಕ್ರೂಡ್ ಆಯಿಲ್ ಬಂತು ಆರೋಗ್ಯ ಕೆಟ್ಟು ಬಿಡ್ತು, ಯಾವಾಗ ಕಮೋಡ್ ಬಂದು ನಮ್ಮ ಆರೋಗ್ಯ ಕೆಟ್ಟು ಬಿಡ್ತು. ಎಲ್ಲ ಕೆಳಗೆ ಕೂಡಕ್ಕೆ ಬರಲಿಲ್ಲ, ಒಂದು ಶುದ್ಧವಾದ ಎಣ್ಣೆ ತಿನ್ನಲಿಲ್ಲ, ಮತ್ತು ನಮಗೆ ಆರೋಗ್ಯ ಸಿಗಂದ್ರೆ ಹೆಂಗೆ ಸಿಗ್ತದೆ? ಅದು ಆಹಾರದ ಬಗ್ಗೆ ಏನು ಹೇಳ್ತಾರಪ್ಪ ಅಂದ್ರೆ, ಆಯುರ್ವೇದ ಶಾಸ್ತ್ರಜ್ಞರು ದೇವ್ರು ಹೆಂಗೆ ಕೊಡ್ತಾನೆ ಹಂಗೆ ತಿನ್ನೋದು ಚಲೋ ಅಂತ, ನಿಸರ್ಗ ಹೆಂಗೆ ಕೊಡ್ತಾನೆ ಹಂಗೆ ತಿನ್ನೋದು ಚಲೋ ಅಂತ. ಉದಾಹರಣೆ ಶೇಂಗಾ ಏನಪ್ಪ, ಅವು ಸಂಸ್ಕಾರ ಕೊಡ್ಬೇಕು. ಅದಕ್ಕೆ ಶೇಂಗಾ ಬಂದು ಅದು ಸೊಟ್ಟಿ ಜಾಸ್ತಿ ತಿನ್ನಿ ಅನ್ನೋದಿಲ್ಲ, ಸ್ವಲ್ಪ ಸಂಸ್ಕಾರ ಕೊಡ್ಬೇಕು ಅದಕ್ಕೆ. ಹೌದಾ? ಇದು ಸುಲಿ. ಹೌದಾ? ಶೇಂಗಾ ತಿನ್ನಿರಿ, ಹೆಸರು ಕಾಳು ತಿನ್ನಿರಿ, ಅಪ್ಪಟವಾಗಿ ಪೂರ ತಿನ್ನಿರಿ. ಅದನ್ನು ಹೊಡಿತೀರಲ್ಲ, ಸತ್ವ ಹೋಳ್ತು. 2 ಮಾಡ್ತೀರಿ ಅದನ್ನು. ಹೆಸರು ಕಾಳು 2 ಮಾಡಿದಿರಿ, ಶೇಂಗಾ 2 ಮಾಡಿದಿರಿ, ಕಡ್ಡಿಕಾಳು 2 ಮಾಡಿದಿರಿ. ಯಾವಾಗ 2 ಮಾಡಿದಿರಿ ಸತ್ವ ಹೋತು. ಅದರಲ್ಲಿ ಪೂರ್ಣ ಶಕ್ತಿ ಪ್ರಮಾಣ ಕಮ್ಮಿ ಆಯ್ತು. ನೀವು ಅಷ್ಟೇ ಮಾಡೋದಿಲ್ಲ, ಅಷ್ಟೋ ಸಮಾಧಾನ ಇಲ್ಲ ಬಗ್ಗೆ. ಕಡ್ಲಿ ಬೇಳೆ ಮಾಡಿದ್ರೆ ಕಡ್ಲಿ ಕಾಳು ಹೋತಾ, ಕಡ್ಲಿ ಬೇಳೆ ಮಾಡಿದರೆ ಮಾಡಿದ ಕೂಡಲೇ ಕಂಪು ಹುರಿತೀರಿ, ಅದನ್ನು ಸತ್ವ ಹೋಯ್ತು. ಮತ್ತು ಬೀಸ್ತೀರಿ, ಸತ್ವ ಹೋಯ್ತು. ಅದನ್ನು ನಾದ್ತೀರಿ, ಎಣ್ಣೆ ಇದನ್ನು ಹಾಕಿ ಉಳ್ಳಾಗಡ್ಡಿ ಪಳ್ಳಾಗಡ್ಡಿ ಹಾಕಿ ಇದನ್ನು ಮಾಡ್ತೀರಿ, ಕರಿತೀರಿ, ಇದ್ದಾಡು ಸತ್ತು ಹೋಯ್ತು. ಒಂದನೇದು ಹೊಡೆದಕ್ಕೆ ಸತ್ತು ಹೋಯ್ತು, 2ನೇದು ಹುರಿದಾಗ ಸತ್ತು ಹೋಯ್ತು, 3ನೇದು ಕರೆದಾಗ ಮತ್ತಿಟ್ಟು ಸತ್ತು ಹೋಯ್ತು. ಸತ್ತ ಮೇಲೆ ಹಾಡ್ಕಾಡ್ ಕೊಟ್ಟು ತಿಂತ ಬಡ್ಕೊಂಡು ಎದಿ ಬಿಡ್ಕೊಂಡ ಇದು ಮಾಡ್ತಾರೆ. ಹಂಗೆ ಸತ್ತದ ಪದಾರ್ಥ ತೊಗೊಂಡು ಮಸ್ತದಿ ಅಂತ ತಿಂತೀವಿ ನಾವು. ಸತ್ತದ್ದು ಏನೇನು ಸತ್ವ ಇಲ್ಲ ಅದಕ್ಕೆ. ಬಜಿ ಒಳಗೆ ಏನು ಸತ್ವವಿಲ್ಲ, ಮಿರ್ಚಿ ಏನು ಸತ್ವವಿಲ್ಲ. ಸತ್ವ ಇರಬಹುದು, ಎಣ್ಣೆ ಒಳಗೆ ಮತ್ತಿಟ್ಟು ಸತ್ವ ಇಲ್ಲ, ಕ್ರೂಡ್ ಆಯಿಲ್ ಮತ್ತಿಟ್ಟು ಸತ್ವ ಇಲ್ಲ. ಇವತ್ತು ಕರೆದಿದ್ರಾಗ ಹೋತಲ್ಲ ಅದರ ಸತ್ವ ಇಲ್ಲ, ಮತ್ತು ನಾಳೆ ಕರೀತಾರ ಮತ್ತಿಟ್ಟು ಸತ್ವ ಇಲ್ಲ. ಅದನ್ನ ಕರೀತಾರ. ಇದರಿಂದ ನಿಮ್ಮದು LDL ಕೊಲೆಸ್ಟ್ರಾಲ್ ಜಾಸ್ತಿ ಹಾಕೊಂತಿರ್ತದೆ. ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕಾರಣ ಇದೇ ಎಲ್ಲ. ಇದು ಯಾರಿಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತೈತಿ, ಓದಿರಿ, ಕೇಳಿರಿ, ಡಾಕ್ಟರ್ ಕಡೆ ಕೇಳಿದಿರಿ, ಬಟ್ ಮಾಡಲಿಕ್ಕೆ ಆಗೋದಿಲ್ಲ. ಫ್ರಿಜ್ ತೆಗೆದ್ರೆ ಇಡ್ತೀರೇನು? ಬಜ್ಜಿ ತಿನ್ಬೇಡ ಬಿಡ್ತೀರೇನು? ಮಿರ್ಚಿ ತಿನ್ಬೇಡ ಬಿಡ್ತೀರೇನು? ಆಗೋದಿಲ್ಲ. ಗೊತ್ತದ, ಆದ್ರೆ ಮಾಡೋದಿಲ್ಲ ಅಷ್ಟೇ. ಅದಕ್ಕೆ ನೀವೇ ಕಾರಣರು. ಯಾವ ಅದಕ್ಕೆ ಆಹಾರವನ್ನು ಔಷಧ ರೂಪಕ್ಕೆ ತೋರಿ ಅಂತಾರೆ ಅವರು. ಆಹಾರವನ್ನು ಔಷಧ ರೂಪದ ತೋರಿ ಅಂತಾರ. ಬಟ್ ನಮಗೇನಾಗೈತಪ್ಪ ಅಂತಂದ್ರೆ ಔಷಧ ಆಹಾರ ಆಗೈತೆ. ಆಹಾರವನ್ನು ಔಷಧ ರೂಪದ ತಗೋಬೇಕು,
ಉದಾಹರಣೆಗೆ ನಿಮಗೆ ಮೈಕೈ ನೋವು ಬಂತ ಹುರುಳಿ ಸಂಗಟಿ ಕುಡೀರಿ, ಹುರುಳಿ ಪಾಯಸ ಕುಡೀರಿ, ಏಕದಮ್ ರೀ ಒಂದು ದಿವಸದಾಗ ಮೈಕೈ ನೋವು ಕಮ್ಮಿ ಆಗುತ್ತೆ. ಇದು ನಮ್ಮ ಅಜ್ಜಿ ಮಾಡ್ತಿದ್ರು. ಇದನ್ನು ಹುಳ್ಳಿ ಸಂಗಟಿ ಅಂತಾರೆ ಅದಕ್ಕೆ. ಹುಳ್ಳಿ ಸಂಗಟಿ ಕುಡಿದು ಸ್ವಲ್ಪ ಬೆಲ್ಲ ಹಾಕೊಂಡು ಅದ್ರಾಗ ಸ್ವಲ್ಪ 5 ದಿನ ಹಾಕ್ಕೊಂಡು ಕುಡಿದ್ರಪ್ಪ ಅಂದ್ರೆ ಮೈಕೈ ನೋವು ಸತ್ಯನ. ಹುರುಳಿ ಬಿಟ್ಟು ನಾವು ಹುರುಳಿಯನ್ನು ಕುದುರೆಗೆ ಇಡ್ತೀವಿ, ಕುದುರೆ ಸ್ಟ್ರಾಂಗ್ ಆಗುತ್ತೆ. ನಾವು ಮತ್ತೆ ಎಂಥದೋ ತಗೊಂತೀವಿ. ನಾವು ಆಳ್ವಿ ತಗೋರಿ, ಶಕ್ತಿ ಬರ್ತದೆ. ಮೊಣಕಾಲು ನೋವಿದ್ದವ್ರಿಗೆ ಹುರುಳಿ, ಆಳ್ವಿ ಮತ್ತು ಬೆಳ್ಳುಳ್ಳಿ ಇವು ಕಂಪಲ್ಸರಿ ತಗೊಳ್ಬೇಕ. ದಿನ 2 ಪಳಕ್ ಬೆಳ್ಳುಳ್ಳಿ ತಗೊಳ್ಳಬೇಕ. ಯಾಕೆ ಬರ್ತದೆ ನೋವು ಶಮನಕಾರಿ ಅವು ಎಲ್ಲ. ಆಳ್ವಿ ತಗೋರಿ, ರಾಗಿ ತಗೋರಿ, ಹೌದಾ, ಇವನ್ನ ತಗೋರಿ. ಇವನ್ನ ಇದಕ್ಕೆ ನಿಷಿದ್ಧ ಆಹಾರ ಅಂತ. ಕೆಲವು ಮಂದಿಗೆ ಸತ್ವ ಶುದ್ಧ ಆಹಾರ ಅಂತಾರ, ಕೆಲವು ನಿಷಿದ್ಧ ಆಹಾರ ಅಂತಾರ, ಜೀರೋ ಪ್ರಾಣಿಕ್ ಅಂತಾರ, ಏನೇನೋ ಅಂತಾರ. ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ನೆಲದಿಂದ ಕೆಳಗೆ ಏನು ಬೆಳೀತಾವ ಅಷ್ಟು ಇದು ಪವರ್ ಇದು ಇರ್ತಕ್ಕಂಥ ಆಹಾರ. ಅದು ಜೀರೋ ಪ್ರಾಣಿಕ್ ಅಂತಾರ. ಬಿಸಿಲಿಗೆ ಯಾವ ಬೀಳ್ತಾವೆ ಅವು ಪ್ರಾಣಿಕ್ ಎನರ್ಜಿ ಕೊಡ್ತಕ್ಕಂಥವು. ಮತ್ತು ಒಳಗೆ ಯಾವ ಇರ್ತಾವು? ಗಜ್ರಿ, ಬಟಾಟಿ ಇದೆಲ್ಲ ಒಳಗಿರ್ತಾವೆ. ಅದು ಉಂಡಿ ನೀರು ಪಂಚಮಹಾಭೂತಗಳಿಂದ ತಯಾರಾಗಿರ್ಬೇಕೆಲ್ಲ. ಇದಕ್ಕೆ ಭೂಮಿ, ಮೆಣಸಿನಕಾಯಿ, ಇದು ಏನು ಹೆಸರು ಕಾಳು, ಸೌತೆಕಾಯಿ ಇವೇನದಲ್ಲ ಹೊರಗೆ ಬಂದಿರ್ತಾವೆ. ಹೊರಗಿದ್ದು ತಗೋರಿ ಅಂತಾರ. ಇದು ಒಳಗೆ ಜೈನ ಧರ್ಮದಾಗ ಇದು ಪಾಲನೆ ಮಾಡ್ತಾರೆ. ಹೌದಾ? ಉಳ್ಳಾಗಡ್ಡಿ ಅದಕ್ಕೆ, ಬೆಳ್ಳುಳ್ಳಿ ಅದಕ್ಕೆ ಬಿಡ ಅಂತಾರ. ಬಟ್ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಒಳಗೆ ಕೆಲವೊಂದು ಮೆಡಿಸಿನಲ್ ವ್ಯಾಲ್ಯೂ ಅದು ತೋರಿ ಸ್ವಲ್ಪ. ಯಾಕಂದ್ರೆ ಅವರು ಯೋಗಿಗಳು ತಿನ್ನಬಾರ್ದು ಅಂತಾರೆ. ನೀವೇನು ಯೋಗಿಗಳು ಅಲ್ಲಲ್ಲ, ಸಂಸಾರಿಕರಿದ್ದೀರಿ. ಸಂಸಾರಿದ್ದರಿಂದ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸ್ವಲ್ಪ ತೋರಿ ಏನಾಗೋದಿಲ್ಲ. ಅದಕ್ಕೆ ಜೀರೋ ಪ್ರಾಣಿಕ್ ಫುಡ್ಡನ್ನು ನೀವೆಂದೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಅದರಿಂದ ಅನೇಕ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾವೆ. ಅದು ಏನೇ ಇರಲಿ, ಹೆಂಗೆ ತಗೋಬೇಕು ಆಹಾರಪ್ಪ ಅಂತಂದ್ರೆ ನಿನ್ನೆ ತೊಗೊಂಬಂದು ಇವತ್ತು ಅಟ್ಲೀಸ್ಟ್ 12 ತಾಸೊಳಗರ ತಿನ್ಲಿಕ್ಕೆ ಪ್ರಯತ್ನ ಮಾಡಿರಿ. ಇದಕ್ಕೆ ಸಾತ್ವಿಕ ಆಹಾರ ಅಂತಾರೆ. ಎಳೆನೀರು ದೇವ್ರು ಹೆಂಗೆ ಕೊಡ್ತಾರೆ ಹಂಗೆ ತೊಗೊಳೋದು, ಸೌತೆಕಾಯಿ, ಇವೆಲ್ಲ ಏನಿದೆ ಆಗಿಂದಾಗ ಸ್ವಚ್ಛ ಮಾಡ್ಕೊಂಡು ತಿನ್ನೋದಕ್ಕೆ ಸಾತ್ವಿಕ ಆಹಾರ ಅಂತಾರೆ. ಈ ಸಾತ್ವಿಕ ಆಹಾರ ನಿಮಗೆ 12 ತಾಸೊಳಗೆ ಪಚನ ಆಗುತ್ತೆ. 8 ರಿಂದ 12 ತಾಸು. ಮುಂದೆ 3 ಭಾಗ ಮಾಡ್ತಾರಲ್ಲ, ರಾಜಸಿಕ ಆಹಾರ ಅಂತಾರೆ. ರಾಜಸಿಕ ಆಹಾರ ಅಂತಂದ್ರೆ ಸ್ವಲ್ಪ ಕರ್ದದ್ದು, ಸ್ವಲ್ಪ ಹುರಿದದ್ದು, ಹೌದಾ, ನಿನ್ನೆ ಮಂಡಿ ತಂಗಳ, ಇವೆಲ್ಲ ರಾಜಸಿಕ ಆಹಾರ. ಕರ್ಚಿಕಾಯಿ, ಕರಿಗಡುಬು, ಸಂಡಿಗೆ, ಹಪ್ಪಳ ಇವೇನು ಬರ್ತಾವ ಇವೆಲ್ಲ ರಾಜಸಿಕ ಆಹಾರ. ಇವು 18 ರಿಂದ 22 ತಾಸು ಬೇಕು ಪಚನ ಆಗಿ ಹೊರಗೆ ಬರಬೇಕಾದ್ರೆ. ತಾಮಸಿಕ ಆಹಾರ ಅಂತ ಬರ್ತದೆ. ತತ್ತಿ ಅವ್ವ, ತತ್ತಿ ಅವ್ವ ಯಾವುದು? ಚಿಕನ್. ತತ್ತಿ ಅವ್ವ ಏನದ ಅಷ್ಟು ನಾನ್ ವೆಜ್ಜು. ಮತ್ತು ನಿನ್ನೆ ಮೊನ್ನೆ ಅವು ಏನು ನಾನ್ ವೆಜ್ ಎಂತ ತಿಂತಾರಪ್ಪ ಅಂತಂದ್ರೆ ಅವು ಏನು ಮಾಂಸ ನಿನ್ನಿದೋ, ಮಣ್ಣಿದೋ, ನಾಯಿದೋ, ಹಂದಿದೋ, ಕತ್ತಿದೋ ಯಾರಿಗೂ ಗೊತ್ತಾಗೋದಿಲ್ಲ. ಮತ್ತು ನೀವು ಗೊತ್ತಲಿಕ್ಕೆ ಶಕ್ತಿನೇ ಇಲ್ಲ. ಯಾಕಂದ್ರೆ ನೀವು ಮಂಪರು ಬಡಿಸ್ಕೊಂಡು ತಿನ್ನಕ್ಕೆ ಹೋಗ್ತೀರಿ. ಅದು ಮಬ್ಬು ಗತ್ತಲ್ನಾಗ ಕಾಣಿಸ್ಬಾರ್ದು ಅಂತ ತಿಳ್ಕೊಂಡು ಕೆಂಪು ಲೈಟ್ ಹಚ್ಚಿರ್ತಾರ, ದಿಗ್ ಮ್ಯೂಸಿಕ್ ಹಚ್ಚಿರ್ತಾರ. ಹೌದಾ? ಕುಟುಂಬ ತಿಂತೀರಿ. ತಿನ್ಲಿಕ್ಕೆ ನಿಮ್ಮ ಮನಸ್ಸಿಗೆ ಬೇಸರ ಆಗುತ್ತೆ. ಆದರೆ ನೀವೇನು ಮಾಡ್ತೀರಿ? ಶೆರೆ ಹಾಕ್ತೀರಿ. ಶೆರೆ ಕುಡಿದು ಏನು ತಿಂತೀನಿ ಗೊತ್ತಿರೋದನ್ನ ತಿನ್ಬಂತರೋದು. ಶೆರೆ ಕುಡಿಯೋದು ತಿನ್ನಕ್ಕೆ ಮನಸ್ಸು ಬರೋದೇ ಇಲ್ಲ. ಅದನ್ನು ಶೆರೆ ಹಾಕಬೇಕ. ವೈನು, ರಮ್ಮು, ಗಿಮ್ಮು ಏನರ ಸ್ವಲ್ಪ ಪೆಗ್ ಹಾಕಿದಾಗ ನಾನು ತಿನ್ನಕ್ಕೆ ಮನಸ್ಸು ಬರ್ತದದು. ಹೌದಾ? ಇದೆಲ್ಲ ಹಾಕಿದಾಗ 72 ತಾಸು ಬೇಕ್ರಿ ಪಚನ ಹಾಕಿ. ಅದಕ್ಕೆ ನಿಮ್ಗೆ ಸಂಡಾಸ ಸಾಪಾಗಬಾರ್ದು. ಅದಕ್ಕೆ ನೀವು ಸಂಡಾಸ್ಗೆ ಹೋಗಿ ಬಂದ್ರಪ್ಪ ಅಂದ್ರೆ 10 ಬಕೆಟ್ ನೀರು ಹಾಕಬೇಕು. ಸಂಡಾಸ್ಗೆ 10 ಬಕೆಟ್ ನೀರು ಹಾಕ್ಬೇಕು. ಅಷ್ಟು ಹೊರಸು ಹಾಕಲಿ ನಿಮ್ಮದು. ಅದ್ರ ಮೇಲೆ ಗೊತ್ತಾಗುತ್ತೆ ನಿಮ್ಮ ಆರೋಗ್ಯ ಹದಗೆಟ್ಟೈತೆ ಅಂತ ತಿಳ್ಕೊಂಡು. ಅದಕ್ಕೆ ಸಾತ್ವಿಕ ಆಹಾರ ತಗೋರಿ. ತಾಮಸಿಗೆ ಮುಟ್ಟಬೇಡ್ರಿ, ಅದು ನಿಮಗೆ ಆಗ್ಬಿಡೋದಿಲ್ಲ. ಮತ್ತು ನಿಮಗೇನು ಕೈಯಾಗ ಇವಾಗ ಪಂಚರವನು ಯಾವಾಗ ಕೈಯಾಗ ಊರಿರ್ತದ ಅಂಥ ಪ್ರಾಣಿಗೆ ಮಾತ್ರ ಇದು. ಎಷ್ಟೋ ಮಂದಿ ಏನ್ರಿ ಎಲ್ಲ ನಾವು ಬರೇ ಕಡ್ಡಿಕಾಳು ಇದನ್ನು ತಿಂದ್ರಪ್ಪ ಶಕ್ತಿ ಬರಬೇಕಲ್ರಿ. ಅವನವ್ನು ಯುದ್ಧಾರಕ್ಕೆ ಹೋಗ್ಯಾರ ಮಕ್ಕಳು. ಯುದ್ಧಾರಕ್ಕೆ ಹೋಗ್ತೀರಿ ಶಕ್ತಿ ಬರ್ಬೇಕಂದ್ರೆ. ಉದ್ದಿನೊಳಗೆ ಶಕ್ತಿ ಅದ ಯಪ್ಪ. ಉದ್ದಿನೊಳಗೆ ಚಿಕನ್ಗಿಂತ ಹೆಚ್ಚು ಶಕ್ತಿ ಅದ.
ಕಡ್ಲಿ ಬೇಳೆಗೆ ನೆನಾಕ್ ತಿನ್ರಿ ಶಕ್ತಿ ಅದ. ಎಷ್ಟು ಅದ್ಭುತ ಅದು, ಆಳ್ವೆ ಶಕ್ತಿ ಅದ. ಅದು ಬಿಡ್ತೀರಿ, ಚಿಕ್ಕನ್ನ ಬೇಕು ನಿಮಗೆ, ಆಮ್ಲೆಟೇ ಬೇಕು ನಿಮಗೆ ತಿನ್ನಾಕ. ಎಲ್ಲ ನೀವು ಮಾಡಿಕೊಂಡದ್ದು. ಲಿಂಗಾಯತರು ತಿಂತಾರ, ಬ್ರಾಹ್ಮಣರು ತಿಂತಾರ, ಜಂಗಮರು ತಿಂತಾರ. ಈಗೇನು ಯಾರು ಇಲ್ಲ ಹೊಡಿತಾರೆ, ಎಲ್ಲರೂ ಹೊಡಿತಾರೆ ಈಗ. ಅದಕ್ಕೆ ಆರೋಗ್ಯ ಹದಗೆಟ್ಟೈತಿ. ಅದಕ್ಕೆ ಹೇಳ್ತಾರ ಆಹಾರ ಶುದ್ಧ, ಸತ್ವಶುದ್ಧ, ಸತ್ವಶುದ್ಧ, ಚಿತ್ತಶುದ್ಧ ಅಂದ್ರೆ ಮನಸ್ಸುದ್ಧ. ನೀವು ತಾಮಸಿ ಆಹಾರ ತಿಂದು ಸಾತ್ವಿಕ ಭಾವನೆ ಬರಾಕ್ ಸಾಕಿಲ್ಲ. ಚಿಕನ್ ಗಿಕನ್ ತಿಂದು ಇದನ್ನು ತಿಂದು ಶರೀರ ಕುಡಿದು ನನಗೆ ಒಳ್ಳೆ ಬುದ್ಧಿ ಕೊಡಪ್ಪ ಸಾಧ್ಯವೇ ಇಲ್ಲ. ಸತ್ವಶುದ್ಧವು ಚಿತ್ತಶುದ್ಧವು ಯಾತಕ್ಕಂದ್ರೆ ಸಂಕಲ್ಪ, ನಿಮ್ಮ ವಿಚಾರಗಳಿಗೆ ಶಕ್ತಿ ಬರಬೇಕಂದ್ರೆ ಇದು ಮಾಡಬೇಕು. ನೀವೇನೋ ಬಯಸ್ತೀರಿ, ಶಕ್ತಿ ಬರಬೇಕಿಲ್ಲ ಅದಕ್ಕೆ. ನನಗಿದು ಬೇಕು ಅಂತ ದೇವರಿಗೆ ಕೇಳಬೇಕಾದ್ರೆ ಶಕ್ತಿಯಿಂದ ಕಳಿಸ್ಬೇಕು. ಅದಕ್ಕೆ ಮೆಸೇಜ್ ಕಳಿಸ್ಬೇಕು, ಕ್ಲಿಪ್ ಕಳಿಸ್ಬೇಕು. ಹೆಂಗೆ ಒಂದು ಮೆಸೇಜ್ ಕಳಿಸ್ತಿರಲ್ಲ ಮತ್ತೊಬ್ರು ವಾಟ್ಸಪ್ಗೆ, ಹಂಗೆ ದೇವರ ನನಗೆ ತ್ರಾಸ ಬಂದತಿ, ನನಗೆ ಕಡಿಮೆ ಮಾಡಪ್ಪ ಮೆಸೇಜ್ ಕಳಿಸ್ತೀರಿ. ಶಕ್ತಿ ಬೇಕಿಲ್ಲ ಅದಕ್ಕೆ ಹೋಗಕ್ಕೆ. ಅದು ಗಿರ್ ಡಾಟಾ ಇದ್ರೆ ಅಷ್ಟೇ ಹೋಗ್ತವು. ಡಾಟಾನೇ ಇಲ್ಲಪ್ಪ ಅಂದ್ರೆ ನೀವು ಡಾಟಾ ಕಳ್ಕೊಂಡಿರಿ, ಶಕ್ತಿ ಇಲ್ಲ. ಅದಕ್ಕೆ ಇವನ್ನೆಲ್ಲ ತಿಳ್ಕೊರಿ. ಆಹಾರ ಶುದ್ಧಿ ಇರಲಿ. ಯಾವ ಆಹಾರ ನನಗೆ ಹೋಗ್ತದೆ ತಿಳ್ಕೊರಿ. ನಿಮ್ಗೆ ನಿಸರ್ಗ ಹೇಳ್ತದೆ ನಿಮ್ಗೆ ಈ ಆಹಾರ ಒಗ್ಗುವುದಿಲ್ಲ, ತಿನ್ಬೇಡ್ರಿ ಅದನ್ನು. ಮತ್ತು ಏನೋ ತಿನ್ನಿರಿ, ಅರ್ಧ ತಿನ್ನಿರಿ. ಸಾತ್ವಿಕರ ತಗೋರಿ, ರಾಶಿಕರ ತಗೋರಿ, ಬಟ್ ಅರ್ಧ ತಿನ್ನಿರಿ. ನಿಮ್ಗೆ ಒಂದು ನಿಮ್ಮ ಕರುಳು ಪೂರ ಐತಪ್ಪ ಅಂದ್ರೆ ಅರ್ಧ ಭಾಗ ಅಷ್ಟೇ ತುಂಬ್ರಿ. ಅದನ್ನು ನೀರು ಇದು ಎಲ್ಲ ಹಿಡಿಲಿಕ್ಕೆ ಅವಾಗ ಏನು ಮಾಡಬೇಕು, ಅರ್ಧ ಭಾಗ ಹಾಕಿರಲೋ, ಇನ್ನು ಅರ್ಧ ಭಾಗ ಉಳಿತಲ್ಲ, ಇನ್ನು ಗಿರ್ದ ಭಾಗ ನೀರಿಗೆ, ಇನ್ನು ಅರ್ಧ ಭಾಗ ಗಿರ್ದ ಭಾಗ ಇದು ವಾಯು ಇರಬೇಕಲ್ಲ ಒಳಗಡೆ. ಪಂಚವಾಯು ಅಂತ ಬರ್ತಾವೆ. ಅದೇ ವಾಯು ನಮ್ಮ ಪಚನ ಮಾಡೋದು. ಅಪಾನ ವಾಯು ಪಚನ ಮಾಡೋದು ನಮಗೆ. ಪ್ರಾಣವಾಯು ಅಪಾನ ವಾಯು ಕೂಡಿದಾಗ ಅಗ್ನಿ ಹುಡ್ತದ, ಅದು ಪಚನ ಮಾಡ್ತದೆ. ನಿಮಗೆ ಅರ್ಧ ಹೊಟ್ಟೆ ತಿನ್ನೋದನ್ನ ಅಂತಿರಲ್ಲ, ಯಾರೂ ಅರ್ಧ ಹೊಟ್ಟೆ ತಿನ್ನೋದೇ ಇಲ್ಲ. ಪೂರ ಹೊಟ್ಟೆ ತಿಂತೀರಿ ನೀವು. ಬರಬೇಕು ಅಂದ್ರೆ ಖುಷಿ ನಿಮಗೆ. ಬಂದು ಯಾಕೆ ಬರ್ತದಪ್ಪ ಅಂದ್ರೆ ಒಳಗಿಂದ ವಾಯು ಕಮ್ಮಿ ಹಾಕೋದು ಬರಕತ್ತೆ ಅಂತ. ಅದು ತುಂಬ ಕತೈತಿ. ಹೌದಾ? ಹಿಂಗೆ ತುಂಬಿದ್ರೆ ಮತ್ತು ಪಚನ ಹೆಂಗೆ ಹಾಕ್ಬೇಕು? ಮಿಕ್ಸರ್ ಗ್ರೈಂಡರ್ ಇರ್ತದಪ್ಪ. ಒಂದು ಏನು ತಿಂತೀರಿ ಒಟ್ಟು ಮಿಕ್ಸರ್ ಗ್ರೈಂಡರ್ ಹಾಕ್ತೀವಿ, ಫುಲ್ ಒತ್ತಿರಿ, ಗಿರ್ರ ಸರಿ ಆಗುತ್ತಾನು? ಮಿಕ್ಸರ್ ಗ್ರೈಂಡರ್ ಸಹಿತ ಅರ್ಧ ಇದ್ರೆ ಮಾತ್ರ ಚಂದಾಗಿ ಇದು ಮಾಡ್ತದೆ. ಮತ್ತು ನಿಮ್ಮ ಹೊಟ್ಟೆ ಮಿಕ್ಸರ್ ಗ್ರೈಂಡರ್ ಅದ. ಅದಕ್ಕೆ ಅದು ಗಿರ್ರ ತಿಳಿಬೇಕಾದಪ್ಪ, ಅರ್ಧ ಇರಬೇಕು. ಫುಲ್ ತುಂಬಿ ಗಿರ್ರ ಸರಿ ಸಾಧ್ಯ ಇಲ್ಲ. ಅದು ಎಲ್ಲ ತಿಳ್ಕೊರಿ. ಅದಕ್ಕೆ ಯಾವಾಗ ನಿಮ್ಮ ಸಂಕಲ್ಪ ಶುದ್ಧ ಆಗ್ತದೆ, ಬೇಕಾದ ಬೇಡ್ಕೋರಿ, ಅದು ಮ್ಯಾನಿಫೆಸ್ಟ್ ಆಗ್ತದೆ, ಸಾಕಾರಗೊಳ್ತದ. ಇದನ್ನೆಲ್ಲ ಸುತ್ತಿ ಬಳಸಿ ಯಾಕೆ ಹೇಳಿದ್ನಪ್ಪ ಅಂದ್ರೆ, ನಿಮ್ಮ ವೈದ್ಯರು ನೀವೇ ಆಗಬೇಕು, ನಿಮ್ಮ ಗುರುಗಳು ನೀವೇ ಆಗಬೇಕು, ನಿಮ್ಮ ಹಿತಚಿಂತಕರು ನೀವೇ ಆಗಬೇಕು. ಮತ್ತೊಬ್ಬರು ಯಾರೂ ನಿಮ್ಮ ಹಿತಚಿಂತನೆ ಮಾಡೋದಿಲ್ಲ, ತಿಳ್ಕೊಂಬಿಡ್ರಿ. ನಿಮ್ಮನ್ನು ಯಾರು ಕಷ್ಟ ಅಂತ ಇದು ಮಾಡೋದಿಲ್ಲ. ಭಾಳ ರಸಗೂಡ್ತಾರೆ, ಅಡ್ಯಾಗ ಬರೋದ, ಅಯ್ಯೋ ಹಿಂಗ್ಯಾಕಾತು ಅಂತ ಇಷ್ಟ ಅಂತಾರೆ. ನಿಮ್ಮ ನೋವನ್ನು ಯಾರೂ ತಗೊಳ್ಳೋದಿಲ್ಲ, ಅನುಭವಿಸ್ಬೇಕು ನೀವೇ ಜವಾಬ್ದಾರರು. ನಿಮ್ಮ ನೋವಿಗೆ, ನಿಮ್ಮ ಅನಾರೋಗ್ಯಕ್ಕೆ ನೀವೇ ಜವಾಬ್ದಾರದಿರಿ. ಬರೀ ಸಂಕಲ್ಪ, ನಾ ಹೇಳಿದ್ನಲ್ಲ ಸಂಕಲ್ಪ ಶುದ್ಧ ಅಂತ ಹೇಳಿದ್ನಲ್ಲ, ಬರೀ ಸಂಕಲ್ಪ ಮಾತ್ರದಿಂದ ನಿಮ್ಮ ನೋವನ್ನು ಕಡಿಮೆ ಮಾಡ್ಕೋಬೋದು. ಇನ್ನು ಅದನ್ನು ಪ್ರೂವ್ ಮಾಡಬೇಕಾಯ್ತು. ಈಗ ಸಂಕಲ್ಪ ಏನು? ದೇವ್ರ ಕೈ ಎತ್ತಿರಿ ಏನಾಗ್ತದೆ ಗೊತ್ತದನ್ನ? ಇಷ್ಟು ಕೈ ಎತ್ತಿರಲ್ಲ, ಇವು ಡಿಸ್ಕ್, ಇವು ನಿಮ್ಮ ಇದಕ್ಕೆ ಬರ್ತಾವಲ್ಲ, ಟಿ ವಿ ಆಂಟೆನಾ ಡಿಶ್. ಅದು ಏನಿತ್ತಪ್ಪ, ಟಿ ವಿ ಆಂಟೆನಾ ಇಟ್ಟಿರ್ತಿಲ್ರಿಪ್ಪ, ಒಂದು ತಗಡಿನ ಡಬ್ಬ, ಅದು ತಗಡಿಂದು ಇದು ಪುಟ್ಟಿ, ಅದು ತಗಡಿನ ಪುಟ್ಟಿ ಇಷ್ಟ. ಅದಕ್ಕೊಂದು ಮತ್ತೆ ಇದು ಬರ್ತಾವೆ, ಸಿಗ್ನಲ್ಸ್ ಬರ್ತಾವ, ಅದನ್ನು ಮತ್ತೆ ಮುಂದೊಂದು ರಿಸೀವರ್ ಇಟ್ಕೊಂಡಿರ್ತಾರೆ, ಅದು ಕೊಡ್ತದಪ್ಪ. ಒಂದು ನಿರ್ಜೀವ ತಗಡಿನ ತುಂಡಿನೊಳಗೆ ಎನರ್ಜಿ ಹೀರ್ಕೊಳ್ತಕ್ಕಂಥ ಶಕ್ತಿ ಅದು. ಇವು ಕೈ ಸಜೀವದವ, ಕೈ ಸಜೀವ ಆಂಟೆನಾ ಇವು.
ತಿಳ್ಕೊಂಡಿದ್ದೀನೋ. ಹಿಂಗೆ ಕೈ ಎತ್ತಿರಿಲ್ಲೋ ಕಾಸ್ಮಾಸ್ನಾಗ ಇರ್ತಕ್ಕಂಥ ಎಲ್ಲ ಸಿಗ್ನಲ್ಸ್ ಬರಕ್ಕೆ ಶುರು ಹಾಕವು. ಇದು ಗೊತ್ತಿಲ್ಲ ನಿಮಗೆ. ತಗಡ್ನಾಗ ಬರೋದು ಗೊತ್ತೈತಿ, ಜೀವಂತ ನಿಮ್ಮ ಅಂಗೈಯಾಗ ಬರೋದು ಗೊತ್ತಿಲ್ಲ. ಹಿಂಗೆ ಕೈ ಎತ್ತರಿ, ದೇವ್ರ ನಿನ್ನ ಕರುಣಾದಿಂದ, ನಿನ್ನ ಕೃಪೆಯಿಂದ, ನಿನ್ನ ಆಶೀರ್ವಾದದಿಂದ ನನ್ನ ಮೊಣಕಾಲು ಕಡಿಮೆ ಆಗೈತೆ ತಂದೆ, ಇಷ್ಟೇ ಹೇಳ್ಕೊಂತ ಹೊರಬೇಕಾರೆ. ಅದಕ್ಕೊಂದು ಮಂತ್ರ ಕೊಡ್ತೀನಿ ಫಸ್ಟ್. ಆ ಮಂತ್ರ ಹೇಳೋದದ, ಇದನ್ನು ಹೇಳೋದದ. ಆ ಮಂತ್ರವನ್ನು 5, 11, 21 ಹೇಳಬೇಕು. ಉದಾಹರಣೆಗೆ ಒಂದು ಮಂತ್ರ ನಿಮ್ಮೆಲ್ಲರಿಗೂ ಕೊಡ್ತೀನಿ. ಓಂ ರೀಂ ತ್ರೀಂ ಕ್ಲೀಂ ಮಹಾಕಾಳಿಯೇ ನಮಃ. ಯಾಕೆ ಕಾಳಿ ಅಂದರೆ ದುರ್ಗೆ, ಕಾಳಿ ಅಂದರೆ ಪಾರ್ವತಿ, ಕಾಳಿ ಅಂದರೆ ಶಿವೆ. ಜಗತ್ತಿನಲ್ಲಿ ಇರೋದು ಎರಡೇ ಎರಡು ಶಕ್ತಿ, ಒಂದು ಶಿವ ಮತ್ತೊಂದು ಶಿವೆ. ಒಂದು ನೆಗೆಟಿವ್ ಮತ್ತೊಂದು ಪಾಸಿಟಿವ್. ಜಗತ್ತು ನಡಿಬೇಕಾದ್ರೆ ಎರಡು ಶಕ್ತಿ ಬೇಕು. ಹೆಂಗೆ ಈ ಲೈಟ್ ಹತ್ತಬೇಕಾದ್ರೆ ಏನು ಫೇಸ್ ಆ್ಯಂಡ್ ನ್ಯೂಟ್ರಲ್ ಅಂತ ಬರ್ತದೆ, ಗೊತ್ತದ? ಫೇಸ್ ಆ್ಯಂಡ್ ನ್ಯೂಟ್ರಲ್ ಎರಡು ವೈರ್ ಕೂಡಿದಾಗ ಲೈಟ್ ಹತ್ತವ. ಹಂಗೆ ಜಗತ್ತಿನೊಳಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇದ್ದಾಗ ಮಾತ್ರ ಲೈಟ್ ಹತ್ತವ. ಈಗ ಪಾಸಿಟಿವ್ ಅನ್ನೋದು ಶಿವ ಅದ, ನೆಗೆಟಿವ್ ಅನ್ನೋದು ಶಿವೆ ಅದ. ಅದಕ್ಕೆ ಮಹಾಕಾಳಿ ಅಂತಾರೆ. ಅದಕ್ಕೆ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕೆ ಆಕಿ. ಬರೀ ರಾಕ್ಷಸರಂದ್ರೆ ಸಂಕೇತವು. ದುಃಖ, ದುಮ್ಮಾನ, ನೆಗೆಟಿವಿಟಿ, ಏನು ನಮಗೇನು 108 ಜಡ್ಡು ಸಂಕಟ ಏನದಾವ ಇದಕ್ಕೆಲ್ಲ ನೆಗೆಟಿವಿಟಿ ಸಾರ ಸರ್ವಸ್ವ ಇದು. ಇದನ್ನು ಕೊಲ್ಲಾಕಿ ಮಹಾಕಾಳಿ. ಅವನಿಗೆ ಕಾಲ ಭೈರವ ಅಂತಾರ, ಈಕೆ ಮಹಾಕಾಳಿ ಅಂತಾರೆ. ಅವ ಒಂದು ರೀತಿಯಿಂದ ಕಾಪಾಡ್ತಾನ, ಈಕಿ ಒಂದು ರೀತಿಯಿಂದ ಕಾಪಾಡ್ತಾಳೆ. ಇದು ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಮಂತ್ರ ಯಾವುದಪ್ಪ ಅಂತಂದ್ರೆ ಓಂ ಹ್ರೀಂ ತ್ರೀಂ ತ್ರೀಂ ಓಂ ಹ್ರೀಂ ತ್ರೀಂ ಮಹಾಕಾಳಿಯೇ ನಮಃ. ಓಂ ಹ್ರೀಂ ತ್ರೀಂ ಮಹಾಕಾಳಿಯೇ ನಮಃ. ಕೈ ಎತ್ತುದದ ಓಂ ಹ್ರೀಂ ತ್ರೀಂ ಮಹಾಕಾಳಿಯೇ ನಮಃ. ಓಂ ಹ್ರೀಂ ತ್ರೀಂ ಮಹಾಕಾಳಿಯೇ ನಮಃ. ಮಣ್ಣನ್ನು ಮಂತ್ರ ಕೊಟ್ಟಿದ್ದೆ ಯೂಟ್ಯೂಬ್ನೊಳಗೆ. ಏನು ಕೊಟ್ಟಿದ್ದೆ? ಓಂ ಕ್ಲೀಂ ಐಂ ಶ್ರೀಂ ಮಹಾಕಾಳಿಯೇ ನಮಃ ಇತ್ತದು. ಇದು ಬೀಜ ಮಂತ್ರಗಳನ್ನ ಬೇಕಾದ್ರೆ ಬಳಸ್ಬೋದು ನಾವು. ಈ ನಿಮಗೆ ಹೀಲಿಂಗ್ ಕಲಿಸ್ಬೇಕಾಗಿದೆ. ಅದಕ್ಕೆ 3 ಮಂತ್ ಬಳಸ್ತೀವಿ ನಾವು ಇಲ್ಲೇ. 3 ಅನ್ನೋದು ಭಯಂಕರ ಪವರ್ಫುಲ್ ಅದು. ಬರೀ ಒಂದು 3 ಮಂತ್ರ ಸಾಕು, ನಿಮಗೆ ಶತ್ರು ನಾಶ ಆಗ್ತಾರ. ನಿಮ್ಗೆ ಯಾರು ಕಾಡ್ತಾರಲ್ಲ ಆ ಮಂತ್ರ ಏನ್ರಿ ಓಡೋಕ್ಕಾರ ನಿಮ್ಗೆ ಬಿಟ್ಟು, ಅಷ್ಟು ಪವರ್ಫುಲ್ ಅದು. ಹೌದಾ? ಓಂ ಹ್ರೀಂ ಓಂ ಹ್ರೀಂ ತ್ರೀಂ ಕ್ಲೀಂ ಮಹಾಕಾಳಿಯೇ ನಮಃ. ಇದನ್ನು 5 ಅಥವಾ 11 ಸಲ ಹೇಳಿ ಕೈ ಹಿಂಗೆ ಹಿಡ್ಕೊಂಡು ಕೂಡ್ರಿ. ಅವಾಗ ಶಕ್ತಿ ಹರಿದು ಬರೋದು ಗೊತ್ತಾಗುತ್ತೆ. ಅವಾಗ ಕೇಳ್ಕೋಬೇಕು. ಏನು ಕೇಳ್ಕೋಬೇಕು? ದೇವ್ರ ನನ್ನ ಮೊಣಕಾಲು ನೋವು ಪೂರ್ಣ ಕಡಿಮೆ ಆಗಿತ್ತು ತಂದೆ, ಇಷ್ಟ. ಇದನ್ನು 108 ಸಲ ಹೇಳ್ಕೋಬೇಕು. ಅದು 11 ಸಲ, ಇದು 108 ಸಲ. ಕೇವಲ 21 ದಿವಸದಾಗ ನಿಮ್ಮ ನೋವು ಕಮ್ಮಿ ಆಗಿರ್ತಾವೆ. ಈಗ ಚೆಕ್ ಮಾಡಿಸ್ತೀನಿ ನಿಮಗೆ. ಕೈ 2 ಮ್ಯಾಗೆತ್ರಿ. ಕೈ ತಿಕ್ಕೋರಿ. ಫಸ್ಟ್ ಜೋರು ತಿಕ್ಕೋರಿ. 5 ನಿಮಿಷ ತಿಕ್ಕೋರಿ. ಬಿಸಿ ಮಾಡ್ಕೊಡಿ. ಅಂದರೆ ಆ್ಯಕ್ಟಿವ್ ಮಾಡ್ಕೋಬೇಕು. ಅಯ್ಯೋ ಡಿಶ್ ಅಂಟೇನ ಆ್ಯಕ್ಟಿವ್ ಮಾಡಬೇಕಲ್ಲ. ಈಗ ಸ್ವಲ್ಪ ಚಪ್ಪಾಳೆ ಬಿಡೋದು, ಜೋರು ಚಪ್ಪಾಳೆ ಬಿಡೋದು. ಸಾಕು. ತಿಕ್ರಿ ಮತ್ತೆ ತಿಕ್ರಿ. ಹೌದಾ? ಈಗ ಹಿಂಗೆ ಮಾಡಿ, ಕೈ ಸ್ವಲ್ಪ ಬಿಟ್ಟು ಮಾಡಿ, ಕೈ ಸ್ವಲ್ಪ ಬಿಟ್ಟು ಮಾಡಿ. ಓಕೆ. ಕೈ ಎತ್ತರಿ ಮ್ಯಾಗ, ಮುಖ ಸ್ವಲ್ಪ ಮ್ಯಾಗ ಎತ್ತರಿ, ಕೈ ತುಂಬ ಸಲ್ಲ ಬಿಡ್ರಿ, ಕಣ್ಣು ಮುಚ್ಚ್ರಿ. ಸ್ಟ್ರೇಟ್ ಹಿಡಿಬೇಡಿ, ಕಣ್ಣು ಮುಚ್ಚ್ರಿ ಎಲ್ಲರೂ. ನಿಮ್ಮ ಅಂಗೈಯ ನೋಡ್ಕೊಂತ ಹೋಗ್ರಿ. ಮಂತ್ರ ಹೇಳಿ ಈಗ. ಓಂ ಹ್ರೀಂ ತ್ರೀಂ ಕ್ಲೀಂ ಮಹಾಕಾಳಿಯೇ ನಮಃ. ಓಂ ಹ್ರೀಂ ತ್ರೀಂ ಮಹಾಕಾಳಿಯೇ ನಮಃ.
ಓಂ ಹ್ರೀಂ ತ್ರೀಂ ಕ್ಲೀಂ ಮಹಾಕಾಳಿಯೇ ನಮಃ. ಓಂ ಹ್ರೀಂ ತ್ರೀಂ ಕ್ಲೀಂ ಮಹಾಕಾಳಿಯೇ ನಮಃ. ಓಂ ಹ್ರೀಂ ತ್ರೀಂ ಕ್ಲೀಂ ಮಹಾಕಾಳಿಯೇ ನಮಃ. ಅಷ್ಟೇ ನಿಂತ್ಬಿಡ್ರಿ. ಕೈ ಹಂಗೆ ಇರಲಿ, ಕೈ ಹಂಗೆ ಇರಲಿ. ಕಣ್ ತೆಗಿಬೇಡ್ರಿ, ಕಣ್ ತೆಗಿಬಾರ್ದು. ನಿಮ್ಮ ಅಂಗೈ ನೋಡ್ಕೋರಿ ಕಣ್ಣು ಮುಚ್ಕೊಂಡು. ಪೂರ್ಣ ಅಂಗೈ ಸಲ್ಲಿ ಬಿಟ್ಟಿದ್ದೀರಿ, ಬೆರಳು ಸಲ್ಲಿ ಬಿಟ್ಟಿದ್ದೀರಿ. ನೋಡ್ರಿ ಬೇಕಾರೆ ಎಷ್ಟೋ ಜನಕ್ಕೆ ಶಕ್ತಿ ಹರಿದು ಬರೋದು ಗೊತ್ತಾಗ್ತದೆ. ನಿಮ್ಮ ಡಿಶ್ ಎಂಟನೇ ಆ್ಯಕ್ಟಿವ್ ಆಗ್ಯದ, ಪರಮಾತ್ಮನ ಶಕ್ತಿ ಹರಿದು ಬರಕತ್ತೈತೆ, ಸ್ಪಷ್ಟ ನಿಮ್ಗೆ ಗೋಚರ ಆಗ್ತದೆ. ಜುಮು 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 ಅಂತದ, ಏನೇನೋ ಹರಿದು ಬರ್ತಾ ಇದೆ. ಮುಖ ಸ್ವಲ್ಪ ಮ್ಯಾಕೆತ್ರಿ, ಇನ್ನೂ ಸ್ವಲ್ಪ. ಹಾಂ, ಕರೆಕ್ಟ್. ಕೈಗೆ ಇನ್ನೂ ಸ್ವಲ್ಪ ಮ್ಯಾಗೆತ್ರಿ, ನೋಡ್ಕೊಳ್ಳಿ. ತುಂಬ ಸಲ ಬಿಡ್ರಿ ಕೈಗಳನ್ನು. ಬೆರಳಿನ ತುದಿಯೋಳು ನೋಡ್ಕೊರಿ, ಬೆರಳಿನ ತುದಿಯೋಳು ನೋಡ್ಕೊರಿ. ಬೆರಳಿನ ತುದಿ ಅಂಗೈಯ ಮಧ್ಯಭಾಗ, ಬೆರಳಿನ ತುದಿ ಅಂಗೈಯ ಮಧ್ಯಭಾಗ ನೋಡ್ಕೊಳ್ಳಿ. ಅದ್ಭುತವಾದ ಪ್ರಕ್ರಿಯೆ ನಡೆದದ ಬಾಡಿ ಒಳಗೆ. ವಿಶ್ವಶಕ್ತಿಯನ್ನು ಹೀರ್ಕೊಳ್ತಾ ಇದೆ, ನಿಮ್ಮ ಬಾಡಿ ರಿಸೀವ್ ಮಾಡ್ಕೊಳ್ತಾ ಇದೆ. 2 ಆಂಟೆನಾ ಇವೆ, 2 ಆಂಟೆನಾ ಇವೆ ನಿಮ್ಮಲ್ಲಿ. ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನೋ ಒಂದು ಬಿಸಿ ಬಿಸಿ ಅನುಭವ ಬರ್ತಾ ಇದೆ, ಜಗ್ಗಿದಂಥ ಅನುಭವ ಬರ್ತಾ ಇದೆ, ಟಿಂಗ್ಲಿಂಗ್ ಸೆನ್ಸೇಷನ್ ಬರ್ತಾ ಇದೆ, ಚುಚ್ಚಿದಂಥ ಅನುಭವ ಬರ್ತಾ ಇದೆ. ಅದನ್ನೆಲ್ಲ ನೋಡ್ಕೊಳ್ಳಿ. ಅದು ವಿಶ್ವಶಕ್ತಿ, ಕಾಸ್ಮಿಕ್ ಎನರ್ಜಿ ನಿಮ್ಮೊಳಗೆ ಹರಿದು ಬರೋ ಸಂಕೇತ ಅದು. ಈಗ ನಿಮ್ಮ ಎದೆ ಮೇಲೆ ಒಂದು ಹೊಕ್ಕಳದ ಮೇಲೆ ಕೈ ಇಟ್ಕೊಳ್ಳಿ. ಬಲಗೈಯನ್ನು ಎದೆ ಮೇಲೆ, ಎಡಗೈಯನ್ನು ಹೊಕ್ಕಳದ ಮೇಲೆ ಒತ್ತಬಾರ್ದು, ಸುಮ್ಮನೆ ಇಡಬೇಕು. ಈಗ ದೇವರಿಗೆ ಕೇಳ್ತಾ ಹೋಗಿ. ದೇವಿ ಅನ್ರಿ, ತಾಯಿ ಅನ್ರಿ, ದೇವರೇ ಅನ್ರಿ. ಹೇ ದೇವರೇ, ನನ್ನೊಳಗಿರ್ತಕ್ಕಂಥ ಆರೋಗ್ಯದ ನ್ಯೂನತೆಗಳೆಲ್ಲ ನಿವಾರಣೆ ಆಗಿವೆ, ನಾನು ಪರಿಪೂರ್ಣ ಆರೋಗ್ಯವಂತನಾಗಿದ್ದೇನೆ. ಇದನ್ನು ಹೇಳ್ತಾ ಹೋಗಿ. ಆ್ಯಕ್ಚುಲಿ 108 ಹೇಳಬೇಕು, ಸದ್ಯಕ್ಕೆ 21 ಸಲ ಹೇಳ್ಕೊಳ್ಳಿ. ಕಣ್ಣು ಮುಚ್ಕೊಡ್ರಿ, ಹೇಳ್ತಾ ಹೋಗಿ. ದೇವರೇ, ನಿನ್ನ ಕರುಣೆಯಿಂದ ನನ್ನ ಹೊಟ್ಟೆ ನೋವು ಕಡಿಮೆ ಆಗಿದೆ, ನನ್ನ ಸೊಂಟ ನೋವು ಕಡಿಮೆ ಆಗಿದೆ, ನನ್ನ ಬೆನ್ನು ನೋವು ಕಡಿಮೆ ಆಗಿದೆ. ಹೇಳ್ತಾ ಹೋಗಿ. ಈಗ ನಾನು ಆಶೀರ್ವಾದ ಮಾಡ್ತಾ ಬರ್ತೀನಿ. ನಾನು ಹೇಳೋವರೆಗೂ ಯಾರು ಕಣ್ಣು ತೆಗಿಬೇಡಿ. ಕಂಟಿನ್ಯೂಸ್ಲಿ ಹೇಳ್ತಾ ಹೋಗಿ. ವಿಶ್ವಶಕ್ತಿಯನ್ನು ಕೇಳ್ಕೊಳ್ಳಿ, ದೇವರನ್ನು ಕೇಳ್ಕೊಳ್ಳಿ. ಯಾವ ದೇವರನ್ನು ನೀವು ನಂಬಿದ್ದೀರಿ ಆ ದೇವರನ್ನು ಭಜಿಸ್ಕೊಳ್ಳಿ. ಪದೇ 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 ಕೇಳ್ತಾ ಹೋಗಿ. ಇದೇ ಮಂತ್ರ ನಿಮಗೆ. ನಾನು ಆರಾಮವಾಗಿದ್ದೇನೆ, 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 ಇದೇ ಮಂತ್ರ. ಈ ನಿಮ್ಮ ಬೇಡಿಕೆಗೆ, ನಿಮ್ಮ ಕೋರಿಕೆಗೆ ಗುರುಗಳ ಆಶೀರ್ವಾದ ಸಿಗುತ್ತಾ ಇದೆ.
3 ಸಲ ದೀರ್ಘವಾದ ಉಸಿರು ತಗೊಳ್ಳಿ. ಮೂರು ಸಲ ಜೋರಾಗಿ ಉಸಿರಾಟ ಮಾಡಿ. ಎರಡು ಕೈ ಮುಗಿರಿ, ದೇವರನ್ನು ಪ್ರಾರ್ಥಿಸ್ಕೊಡ್ರಿ. ಕೈಗಳನ್ನು ಕೆಳಗೆ ಬಿಡ್ರಿ. ಕಣ್ಣುಗಳನ್ನು ಉಜ್ಕೊಳ್ಳಿ. ಕಣ್ಣುಗಳನ್ನು ಉಜ್ಕೊಡ್ರಿ. ಕಣ್ಣುಗಳನ್ನು ಉಜ್ಕೊಂಡು ಕೈ ಕೆಳಗೆ ಬಿಟ್ಟು ಕಣ್ಣು ತೆಗೀರಿ. ಕೈ ಎತ್ತಿದಾಗ ಅನಿಸ್ತಿಲ್ಲ? ನಾ ಹೇಳ್ದಂಗೆ ಆಗ್ತಿಲ್ಲ? ಕೈಯಾಗ ಒಂಥರ ಏನೋ ಜಗ್ಗಿದಂಗೆ ಒಳಗಡೆ ಏನೋ ಜಕ್ಕೊಂಡಂಗೆ ಆಯ್ತು ರೀ. ಸ್ವಲ್ಪ ಉರಿ ಬಂದಂಗೆ ಆಯ್ತು, ಆಮೇಲೆ ಜೂಮ್ ಬಂದಂಗೆ ಆಯ್ತು ಅನಿಸ್ತು. ಕರೆಕ್ಟ್ ಹಂಗೆ ಹೇಳಿದ್ನಿಲ್ಲ? ಹೇಳ್ದಂಗೆ ಆಯ್ತು ಕರೆಕ್ಟ್. ನಿಮಗೆ ಹೆಂಗೆ ಅನ್ನಿಸ್ತು? ಕೈ ಹಂಗೆ ಒಟ್ಟ ಚುರು 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 ಅಂದಂಗೆ ಬೆರಳೊಳಗೆ, ಬೆರಳ ತುದಿಯೊಳಗೆ ಜುಮ್ ಜುಮ್ ಗೊತ್ತಾರೆ. ಆಮೇಲೆ ಹಂಗೆ ಮಾಡ್ಕೊಂತ ಹೋದಾಗ ಈ ಕಣ್ಣೊಳಗೆ ನೀರು ಬಂದಂಗೆ ರಾಜ್ಯದ ಅವಾಗ ಕೆಮ್ಮು ಜೋರು ಬರ್ಲಾತಿತ್ತು ಇಲ್ಲಿ ಬಂದು ಹಿಡ್ದಂಗೆ. ಆಮೇಲೆ ಹಾಕೋದು ನೀ ಏನು ತಿರುಗ ಕೈ ಇಟ್ಟಿಲ್ಲ, ಆ ಕೆಮ್ಮು ಬಂದಿದ್ದು ಹೋದ್ರೆ ಅದು ಕೆಮ್ಮು ಬೇಕಂತ ಮಾಡಿದ್ನೆ. ನೀವು ಕೈ ಇಡೋಣ ಪಾಟ್ ಕೆಮ್ಮುದು ಹೆಂಗೆ ಅಂತ ಗಚ್ಚಿ ಹಿಡ್ತೀನಿ ರೀ. ಅದನ್ನು ಗಚ್ಚ ಕರೆ ಹೇಳತ್ತನ್ರಿ ಕೆಮ್ಮು ಭಾಳ ಬರ್ತಿರಿ ನನಗೆ ಹೊರಗತ್ತಿತ್ತು. ಬರ್ಲಾಕ್ಬಿಟ್ಟು ನೀವು ಏನು ಮಾಡಿ ನನ್ನ ಕೈ ಇಟ್ರಿ ಆ ಕೆಮ್ಮನ್ನು ಹೋಗ್ರಿ. ಕೆಮ್ಮು ಹೋಯ್ತು ಮತ್ತು ಕರೆಕ್ಟ್ ರಿಲ್ಯಾಕ್ಸ್ ಅಂತ ಕಣ್ಣ ನೀರು ಅಷ್ಟೇ ಅಲ್ಲಿ ಇಷ್ಟ. ಈಗ ಹೆಂಗದ? ಹಗರ್ ಅನಿಸುತ್ತಿಲ್ಲ? ಶಾಂತ ಅನಿಸುತ್ತೆ? ಈ ನೋವು ಸ್ವಲ್ಪ ಕಮ್ಮಿ ಆಗೈತೆ ಅನಿಸುತ್ತೆ? ನೋಡ್ಕೊರಿ, ಚೆಕ್ ಮಾಡಿರಿ. ಹಾಂ, ಕಮ್ಮಿ ಆಗೈತಿ. ಮೊದಲು ಕಮ್ಮಿ ಆಗೈತಿ, ಮತ್ತು ಪೂರ ಅದು ಕಮ್ಮಿ ಆಗ್ರಿ ಅನಿಸುತ್ತಿಲ್ಲ? ಚೆಕ್ ಮಾಡ್ಕೊರಿ. ನಿನಗೆ ಹೆಂಗೆ ಅನಿಸ್ತಮ್ಮ? ಹಂಗೆ ಹಂಗೆ ಅನಿಸ್ತಾನೆ? ಹಾಂ, ಬಂತದ್ರಾಗ? ಹಾಂ ಹಾಂ ಅನಿಸ್ತು. ನೋವು ಕಮ್ಮಿ ಆಗೈತೆ ಅಂತ ಭಾವ ಬಂದತನ ಅನಿಸ್ತಾ? ಕಡಿಮೆ ಆಗ್ತಿಲ್ಲ? ಚಲೋ ಅಮ್ಮ. ನಿನಗಮ್ಮ ತಲೆ ಹೆಂಗರತ್ತ? ಗುಡ್. ಹೆಂಗೆ ಅನ್ನಿಸ್ತಮ್ಮ ನಿಂಗೆ? ಹೆಂಗೆ ಅನ್ನಿಸ್ತು? ಹಾಂ, ಕಿವಿ ಕೇಳೋದು ಅಂದ್ರೆ ಈಕಿಗೆ ಚಲೋ. ಇವತ್ತು ಬಂದ್ಯಮ್ಮ, ನಿನಗೆ ಹೆಂಗೆ ಅನ್ನಿಸ್ತಮ್ಮ? ಅನಿಸ್ತ್ರಿ. ಕಣ್ಣ ಸ್ವಲ್ಪ ನಿಧಾನ ಅನಿಸಿದ್ರು, ಮನಸ್ಸು ಎಲ್ಲ ಒಂಥರ ಶಾಂತವಾಗಿ ಏನು ಯಾರೂ ಇಲ್ಲಂಗ ಧ್ಯಾನ ಮಾಡ್ತಾ ಆರಾಮ ಅನಿಸ್ತು. ಕಣ್ಣು ನಿಧಾನ ಅನಿಸ್ತು. ಕಣ್ಣಿನ ಸಂಬಂಧ ನಂಗೆ ಭಾಳ ತ್ರಾಸ ಆಗಿತ್ತು ರೀ. ಸ್ವಲ್ಪ ಅದರ ಹಾಗೆ ಅನ್ನಿಸ್ತಾ? ನಿನಗಮ್ಮ? ಒಂಥರ ಶಾಂತಿ ಅನಿಸ್ತು. ಕೈ ಎತ್ತಿದಾಗ ಹೆಂಗೆ ಅನ್ನಿಸ್ತು? ಇದೆಲ್ಲ ಜೋಮ್ ತುಂಬ್ದಂಗೆ ಆಗಿತ್ತು ಬಾಡಿಯಲ್ಲಿ ಅನಿಸುತ್ತೆ. ಹ್ಞೂ, ಒಂಥರ ನೆಮ್ಮದಿ ಅನಿಸ್ತದ. ಏನೋ ಒಂಥರ ಹೊಸದಾಗಿ ಶಾಂತಿಯಾಗಿ ಅನ್ನಿಸ್ತದ? ಪಕ್ಕ ಅನ್ನಿಸ್ತದ? ಪಕ್ಕ. ಓಕೆ. ನಿನಗವ? ನನಗೆ ಕೂಡ ಆರಾಮ ಆಗ್ತದ. ಅಲ್ಲ ಆರಾಮಾಗಿದೆ. ನಿಮಗೆ ನಿಮಗೆ ಹೆಂಗೆ ಅನ್ನಿಸ್ತು? ಕೈಯಲ್ಲಿ ಒಂಥರ ಜುಮ್ ಜುಮ್ ಆಗಿ ಇಡೀ ಬಾಡಿ ಎಲ್ಲ ಜುಮ್ 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 ಒಂದು ಕಾಲು ತಣ್ಣನೆ. ಹಾಂ, ನೀವು ನೋವು ಕಮ್ಮಿ ಎಲ್ಲಿ ನೋವಿದ್ದು ಗೊತ್ತದಲ್ಲ, ಕಮ್ಮಿ ಆತ ನೋಡ್ರಿ. ಅದು ಮೊಣಕಾಲು ಆರಾಮ್ ಫುಲ್ ರಿಲ್ಯಾಕ್ಸ್ ಆಯಿತು. ಮೊಣಕಾಲು ಅನಿಸುತ್ತಲ್ಲ? ಹಾಗೇ ಬಿಡ್ತೀನಿ. ಬಹಳ ಚಮತ್ಕಾರ. ಮೊದಲನೇ ಸಲ ನನಗೆ ಅನುಭವ. ಅದ್ಭುತ ಅದ್ಭುತ. ಚಲೋ ಅನಿಸ್ತದ್ರಿ? ಕರೆಕ್ಟ್. ಈಗ ಹಾಂ, ನಾ ಹೇಳ್ದಂಗೆ ಕರೆಕ್ಟ್ ಅದು ಶಕ್ತಿ ಬಂತಾರ ಒಳಗೆ. ಆ ಶಕ್ತಿ ಒಳಗೆ ಮಂತ್ರ ಶಕ್ತಿ ಕೂಡ್ತು, ಆ ಶಕ್ತಿ ಕೂಡ ಗುರುಗಳ ಶಕ್ತಿ ಕೂಡ್ತು, 3 ಶಕ್ತಿ ಸಂಗಮ ಆಯ್ತು. ಹೌದಾ? ನಿಮಗೆ ಲಾಸ್ಟ್ ಹೆಂಗೆ ಅನ್ನಿಸ್ತದೆ? ಜೂಮ್ ಬಂದಂಗೆ ಐತ್ರಿ. ಹಾಂ, ಸ್ವಲ್ಪ ಕಟ್ ನೋವು ಐತ್ರಿ, ಕಡಿಮೆ ಕತ್ ನೋವು ಇತ್ತು ರೀ ಇಲ್ಲಿ ಕುಂತಾಗ? ಏನಿತ್ತು ಹಾಂ, ಕಡಿಮೆ ಅನಿಸ್ತದೆ ಪಕ್ಕ? ಹಾಂ, ಅದು ಆಗಿದ್ದು ಹೇಳಕ್ಕೆ ಬರೋದಕ್ಕಲ್ರಿ.
ಸುಳ್ಳು ಹಂಗೆ ನಿಮ್ಮ ಮುಂದೆ ಸುಳ್ಳು ಹೇಳಕ್ ಬರಂಗಿಲ್ರಿ, ಗುರುಗಳ ಮುಂದೆ ಸುಳ್ಳು ಹೇಳ್ಬಾರ್ದು. ಆಗಿದ್ದ ಹೇಳೋದು ಆಗಿದ್ದ ಹೇಳ್ಬೇಕು. ಇವರು ಅವ್ರ ಅಮ್ಮವ್ರು ಒಂದೇ ದಿವಸ ಬಂದಾಗ ಅವ್ರ ಮಕ್ಕ ಎಲ್ಲ ತಮ್ಮಾಗಿ ಒಂಥರ ಕೂತ್ಬಿಟ್ಟಿದ್ರಿ. ಅವ್ರು ಭಾಳ ಚಿಂತೆ ಮಾಡಿದ್ರಿ ಅನ್ನಾರ. ನಿನ್ನೆ ಶಿವಾಸನ ಮಾಡಿಸಿದ್ರೆ ಅರ್ಧ ಜಟಕ್ ಫುಲ್ ಆಗೈತ್ರಿ ಅವ್ರು. ನಿನ್ನೆ ಅವ್ರಿಗೆ ಹೀಲ್ ಮಾಡಿದೆ. ಹೀಲು ಮಾಡಿ ಶಿವಾಸನ ಮಾಡಿಸಿದಾಗ ಅರ್ಧ ರಿಲ್ಯಾಕ್ಸ್ ಆಯ್ತು. ಇವತ್ತು ಪೂರ ರಿಲ್ಯಾಕ್ಸ್ ಆಯ್ತು. ಪೂರ ರಿಲ್ಯಾಕ್ಸ್. ಎಷ್ಟು ಸರಳದ ಅಲ್ಲ ವಿಧಾನ. ನಾವೇನು ಮಾಡಿದ್ದೀವಿ? ನಾವೇನು ಮಾಡಿದ್ದೀವಿ? ದೇವ್ರಿಗೆ ಕೇಳ್ಕೊಂಡಿವಿ ಇಷ್ಟ. ಒಂದು ಶಕ್ತಿ ಅದು. ಗುರುವಿನ ದಿಂದ ಸಿಗ್ಬೇಕ್ರಿ ಇದೆಲ್ಲ, ಹಂಗೆ ಇರ್ಲಿ ಸಿಗಲ್ರಿ. ದೇವರಿಗೆ ಹೆಂಗೆ ಬಿಡ್ಕೋಬೇಕು ಅಂತ ಗೊತ್ತಿಲ್ಲ, ಹೆಂಗೆ ದುಡಿಬೇಕು ಗೊತ್ತಿಲ್ಲ, ಹೆಂಗೆ ತಿನ್ಬೇಕು ಗೊತ್ತಿಲ್ಲ. ಇಷ್ಟನ್ನು ಮಾಡ್ಕೋರಿ. ದಿನಾಲ ಮನ್ಯಾಗ ಇದನ್ನು ಮಾಡ್ಕೋರಿ. ನೀವು ಉಳ್ಕಿದವ್ರು ಇನ್ನೂ ಇರ್ತಿರಲ್ಲ, ಸುಮ್ಮನೆ ಫ್ರೀ ಇರ್ತದಲ್ಲ, ಎಲ್ಲ ಟ್ರೀಟ್ಮೆಂಟ್ ತೊಗೊಂತಿರ್ತಿರಲ್ಲ, ಹಿಂಗೆ ಕೈ ಮೇಲ್ ಮಾಡಿರಿ, ಮಂತ್ರ ನೆನಪಿಡ್ರಿ. ಮಂತ್ರ ಯಾವ್ದು ಗೊತ್ತದಲ್ಲ? ಓಂ ಹ್ರೀಂ ತ್ರೀಂ. ಓಂ ಹ್ರೀಂ ತ್ರೀಂ ಕ್ಲೀಂ. 4 ಬೀಜಾಕ್ಷರ ಬರ್ತಾವೆ. ಓಂ ಹ್ರೀಂ ತ್ರೀಂ ಕ್ಲೀಂ. ಮಹಾಕಾಳಿಯೇ ನಮಃ. ಹಾಂ, ಮಹಾಕಾಳಿಯೇ ನಮಃ. ಇಷ್ಟೇ. 11 ಸಲ ಹೇಳ್ರಿ, ಮಿನಿಮಮ್ 11 ಸಲ ಹೇಳ್ರಿ, ಮುಗೀತು. ಮುಂದೆ ಬರೀ ನನಗೆ ಆರಾಮಾಗೀನಿ 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 ಆರಾಮಾಗಿ ಇದೇ ಮಂತ್ರ ಅಂತ ತಿಳ್ಕೊಂಡು ಹೇಳ್ಕೊಂತವ್ರಿ. ಚಮತ್ಕಾರ ನೋಡ್ರಿ. ಇದಕ್ಕೆ ಗುರುಕೃಪಾ ಹೀಲಿಂಗ್ ಅಂತಾರೆ. ಗುರುಗಳ ಕೃಪೆಯಿಂದ ಹೀಲ್ ಆಗ್ತದ. ಸೈಕೋಗ್ರಾಮ್ ಹೀಲಿಂಗನು ಅಂತಾರೆ ಇದಕ್ಕೆ. ಸೈಕೋಗ್ರಾಮ್ ಹೀಲಿಂಗ್. ಗುರುಗಳ ಬಗೆಗೆ ಶ್ರದ್ಧಾ ಶುರು ಆಗ್ತದ. ಗುರುಗಳ ವಾಣಿ ಮೇಲೆ ಶ್ರದ್ಧಾ ಇಡ್ತೀರಿ, ಒಂದು ವಿಶ್ವಶಕ್ತಿ ಮೇಲೆ ಶ್ರದ್ಧಾ ಇಡ್ತೀರಿ, ಇಟ್ ವರ್ಕ್ಸ್ ಔಟ್. ಇಷ್ಟೇ. ಚಮತ್ಕಾರ ಘಟಿಸ್ತದ. ನಾನು ಕೂಡ ಮಾಡ್ಕೊತ ಹೋದಾಗೆಲ್ಲ ನೀವು ಪರ್ಫೆಕ್ಟ್ ಹಾಕಿರಿ. ಓಕೆ, ಇದರೊಂದಿಗೆ ಕ್ಲಾಸ್ ಮುಗಿಸೋಣ. ಓಂಕಾರ 3 ಸಲ ಓಂಕಾರ ಹೇಳೋಣ. 3 ಸಲ ಓಂಕಾರ ಹೇಳಿ ಕ್ಲಾಸ್ ಮುಗಿಸೋಣ. ಸೀದಾ ಕೂತ್ಕೊಳ್ಳಿ.